ಮತ್ತೆ ಗೊತ್ತಿರ್ಬೋದು ನಿಮ್ಗೆ ಬಹುಶಃ. ಏನಿಲ್ಲ, ಒಂದು ಹಾವು ಸತ್ತೋಗಿರುತ್ತೆ, ಅದೊಂದು ಗರಡ ಎತ್ಕೊಂಡು ಹೋಗ್ತಾ ಇರುತ್ತೆ. ಓಕೆನಾ? ಈಗ ಅದು ಹಾವು ಬಾಯಲ್ಲಿ ವಿಷ ಇರುತ್ತೆ, ವಿಷ ಮೇಲಿಂದ ಕೆಳಗೆ ಸೋರ್ತಾ ಇರುತ್ತೆ. ಕೆಳಗಡೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಏನು ಅಂದ್ರೆ, ಅವನು ಎಲ್ಲಾರ್ಗು ಅಡಿಗೆ ಮಾಡಿಸೋ ಖುಷಿ ಅವನಿಗೆ. ಒಂದ್ ಪ್ಲೇಸ್ ಇರುತ್ತೆ, ಅಲ್ಲಿ ಬಂದೋ ಟ್ರಾವೆಲರ್ ಎಲ್ಲ ಊಟ ಮಾಡ್ಕೊಂಡು ನೀರು ಕುಡ್ಕೊಂಡು ದಣಿ ಮಾರ್ಸ್ಕೊಂಡು ಹೋಗ್ಲಿ ಅಂತ ಪಾಪ ಮಾಡ್ತಾ ಇರ್ತಾನೆ. ಈ ಹಾವು ಬಾಯಿಂದ ವಿಷ ಯಾವುದೋ ಒಂದು ಪಾತ್ರೆಗೆ ಬಿದ್ದು ಮಿಕ್ಸ್ ಆಗಿ ಅವತ್ತು ಊಟದಲ್ಲಿ ಹಂಚಿದಾಗ ಒಂದಷ್ಟು ಜನ ಮಾಸ್ ಆಗಿ ಸತ್ತೋಗ್ತಾರೆ. ಈಗ ಬಂದು ಚಿತ್ರಗುಪ್ತರು ಬಂದು ಪ್ರಶ್ನೆ ಮಾಡ್ತಾರೆ ಯಮಧರ್ಮರಾಜನಿಗೆ, ಇದು ಯಾರ ತಪ್ಪು, ಯಾರಿಗಾಕ್ಲಿ ಈ ಅಕೌಂಟ್ಗೆ, ಈ ತಪ್ಪಿಗೆ? ಹಾವುನ ಎತ್ಕೊಂಡೋಗಿದ್ ಗರಡಕ್ ಹಾಕ್ಬೇಕಾ, ಹಾವುಗ್ ಹಾಕ್ಬೇಕಾ, ಅಥವಾ ಅಡಿಗೆ ಮಾಡ್ತಾ ಇದ್ನಲ್ಲ ಅವ್ನು ಓಪನ್ ಅಲ್ಲಿ ಮಾಡ್ದ ಅವ್ನು ಟೆಂಟ್ ಹಾಕಿರ್ಲಿಲ್ಲ ಅಂತ ಅವನಿಗೆ ಮಾಡ್ಬೇಕಾ, ಅಥವಾ ಟೆಂಟ್ ಬಡ್ಜೆಟ್ ರಾಜ ಕೊಟ್ಟಿರ್ಲಿಲ್ಲ ಅಂತ ರಾಜನ್ಗೆ ಹಾಕ್ಬೇಕಾ ಅಂತ. ಆವಾಗ ಗರುಡು ಯಮಧರ್ಮರಾಜು ಕನ್ಫ್ಯೂಸ್ ಆಗುತ್ತೆ, ಗೊತ್ತಿಲ್ಲಪ್ಪ, ಇದು ಸೃಷ್ಟಿ ಮಹಾವಿಷ್ಣು ಹತ್ರನೇ ಹೋಗ್ಬೇಕು. ಮಹಾವಿಷ್ಣು ಬಂದ್ಬಿಟ್ಟು ನೋಡ್ತಾ ಇದ್ರಂತೆ ಮೇಲ್ಗಡೆ, ನೋಡ್ಬಿಟ್ಟು